ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ನ ತನಿಖೆ ಚುರುಕುಗೊಂಡಿದ್ದು ಎಸ್ಐಟಿ ಮುಖ್ಯಸ್ಥರು ಎಫ್ಐಆರ್ ಹಸ್ತಾಂತರಿಸಿಕೊಂಡಿದ್ದಾರೆ. ಇನ್ನು ಪ್ರಜ್ವಲ್ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೀವಿ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಇದೆಲ್ಲವನ್ನ ನೋಡೋಣ ಛೀ ಛೀ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಚುರುಕುಗೊಂಡಿದ್ದು ಇಂದು ವಿಶೇಷ ತನಿಖಾ ತಂಡದ ಮುಖ್ಯಸ್ಥರು ಸಭೆ ನಡೆಸಿದರು. ಎಸ್ಐಟಿಯಲ್ಲಿ ಸದ್ಯ ನೇಮಕಗೊಂಡಿರುವ ಸದಸ್ಯರ ಜೊತೆ ಸಭೆ, ತನಿಖೆಯ ಮುಂದಿನ ಹಂತಗಳ ಬಗ್ಗೆ ಮಹತ್ವದ ಸಭೆ ನಡೆಸಿದರು. ಅಧಿಕಾರಿ ಸಿಬ್ಬಂದಿ ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಸಹ ಚರ್ಚೆ ನಡೆಯಿತು. ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರುವ ಕೇಸ್ ಬಗ್ಗೆ ಎಸ್ಐಟಿ ಪೊಲೀಸರು ಮಾಹಿತಿ ಪಡೆದರು. ರೇವಣ್ಣ ಇರಲಿ ಪ್ರಜ್ವಲ್ ಇರಲಿ ಯಾರೇ ಆದರೂ ಕೂಡ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಂತ್ರಸ್ತೆ ಹೆಸರು ಉಲ್ಲೇಖಿಸಿದವರ ವಿರುದ್ಧ ಕ್ರಮ ಆಗುತ್ತೆ. ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ವಹಿಸಿದ್ದೇವೆ. ವಿದೇಶದಿಂದ ಪ್ರಜ್ವಲ್ರನ್ನ ವಾಪಸ್ ಕರೆಸ್ಕೊಳ್ತೀವಿ. ಎಸ್ಐಟಿ ಅಧಿಕಾರಿಗಳು ಪೆನ್ ಡ್ರೈವ್, ಸಾಕ್ಷಿ ಎಲ್ಲ ಕಲೆ ಹಾಕ್ತಿದ್ದಾರೆ ಅಂತ ಹೇಳಿದರು. ಯಾರ್ದು ಕಂಪ್ಲೇನೆಂಟು ಯಾರೆಲ್ಲ ಹೆಸರುಗಳನ್ನ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾದಂಥ ಏನು ಸಪೋರ್ಟಿವ್ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿರ್ತಾರೆ, ಅದನ್ನು ಅವರೆಲ್ಲರ ಮೇಲೂ ಕೂಡ ಕ್ರಮ ತಗೊಳ್ತಾರೆ. ರೇವಣ್ಣ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಯಾರ ಮೇಲೆ ಇದ್ದರೂ ಕೂಡ ಅದಕ್ಕೆ ಕ್ರಮ ಆಗುತ್ತೆ. ಭದ್ರತೆಯನ್ನು ಕೊಟ್ಟು ನ್ಯಾಯಯುತವಾದಂಥ ತನಿಖೆಯನ್ನು ಮಾಡ್ತೇವೆ ಅನ್ನುವಂಥದ್ದು ಅಷ್ಟೇ ನಾನು ಹೇಳಬಲ್ಲೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಪಕ್ಷದಿಂದ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತೀವಿ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಎಚ್.ಡಿ.ಕೆ, ಪ್ರಜ್ವಲ್ ರೇವಣ್ಣ ಪರ ವಹಿಸಿಕೊಳ್ಳುವ ಪ್ರಶ್ನೆ ಇಲ್ಲ. ಎಸ್ಐಟಿ ತನಿಖೆ ನಡೀತಿದೆ. ಪೆನ್ ಡ್ರೈವ್ಗಳು ಹಂಚಿಕೆ ಆಗಿವೆಯಲ್ಲ, ಇದರ ಹಿಂದೆ ಯಾರಿದ್ದಾರೆ? ಪೆನ್ ಡ್ರೈವ್ ಹಂಚಿಕೆ ಹಿಂದೆ ಕೆಲ ಎಕ್ಸ್ಪರ್ಟ್ಗಳು ಇದ್ದಾರಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಪಕ್ಷದಿಂದ ಕ್ರಮ ತೆಗೆದುಕೊಳ್ತೀವಿ, ಪಕ್ಷ ನಿರ್ದಾಕ್ಷಿಣ್ಯ ಕ್ರಮ ತಗೋತೀವಿ. ಇಲ್ಲಿ ವಹಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಎಸ್ಐಟಿ ವರದಿ ಇದೆಯಲ್ಲ, ಅವ್ರು ಏನ್ ಕೊಡ್ತಾರೆ ನೋಡೋಣ. ಈಗ ಅದೆಂಥದ್ದು ಪೆನ್ ಡ್ರೈವ್ಗಳು ಇಡೀ ಸರ್ಕ್ಯುಲೇಟ್ ಆಗಿದೆ ಅದರಲ್ಲ, ಅದೆಲ್ಲ ಹಿಂದೆಗಡೆ ಯಾರಿದ್ದಾರೆ, ಯಾರು ಇದ್ರೊಳಗೆ ಎಕ್ಸ್ಪರ್ಟ್ಗಳು ಅವರಲ್ಲ ಕೆಲವರು. ಸಂಸದ ಪ್ರಜ್ವಲ್ ವಿರುದ್ಧ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಎಚ್.ಡಿ. ದೇವೇಗೌಡರನ್ನ ಯಾಕೆ ತರ್ತೀರಾ ಅಂತ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಈ ವಿಚಾರದಲ್ಲಿ ಕುಟುಂಬದವ್ರನ್ನ ಯಾಕೆ ಎಳೆದು ತರ್ತೀರಿ? ಚುನಾವಣೆಗೂ 3 ದಿನ ಮೊದಲು ಪೆನ್ ಡ್ರೈವ್ ಬಿಡ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರು. 3 ದಿವಸಗಳ ಹಿಂದೆ ಆ ರೀತಿಯ ಒಂದು ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ, ಅದನ್ನ ಬಿಟ್ಟವರು ಯಾರು? 3 ದಿವಸಗಳಿಗಿಂತ ಮುಂಚೆ ಅದನ್ನ ಬಿಡ್ಲಿಕ್ಕೆ ಕಾರಣ ಏನು? ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನ ಈಗ ಏನು ಎತ್ತಿದ್ದಾರೆ, ಹಿಂದೆ ಯಾಕೆ ಎತ್ತಲಿಲ್ಲ? ಚುನಾವಣೆ 2 ದಿನ ಇದ್ದಾಗ ಮತದಾನಕ್ಕೆ ಇದನ್ನ ಮಾಡಿ ಅದೇ 25,000 1 ಲಕ್ಷ ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ. ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಎಸ್ಐಟಿ ರಚನೆ ಆಗಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರ ನನ್ನ ವಶದಲ್ಲಿಲ್ಲ. ಈಗೇನಿದ್ರು ಕೂಡ ತನಿಖಾಧಿಕಾರಿಗಳು ನೋಡಿಕೊಳ್ತಾರೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಎಚ್.ಡಿ.ಕೆ ಕುಟುಂಬದವರು ಏನೇ ಹೇಳಿ, ಆದ್ರೆ ಈ ಬಗ್ಗೆ ಬಿಜೆಪಿಯವರ ನಿರ್ಧಾರ ಏನು ಅಂತ ಹೇಳಲಿ ಅಂತ ತಿಳಿಸಿದ್ದಾರೆ. ವಾಟ್ ಇಸ್ ದಿ ಸ್ಟ್ಯಾಂಡ್ ಆಫ್ ಬಿಜೆಪಿ? ಅಶೋಕನ್ ನುಂಚ್ಕೊಳ್ಳೋದಲ್ಲ, ವಿಜಯನ್ ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟ್ ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರು ಕುಮಾರಸ್ವಾಮಿ ಏನು ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು, ಅವ್ರ ಪಾರ್ಟಿದು, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಗೆ ಅದು ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ NDA? ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ BJP ಆನ್ ದಿಸ್ ಇಶ್ಯೂ? BJP ಅಲೈನ್ಸ್ ಸ್ಟ್ಯಾಂಡ್ ಏನು, ವಾಟ್ ಈಸ್ ದಟ್ ಅನ್ನೋದು ನಮಗೆ ಬೇಕಷ್ಟೇ. ರಾಜ್ಯವೇ ತಲೆ ತಗ್ಗಿಸುವ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಈ ಎಲ್ಲಾ ವಿಚಾರ ಬಿಜೆಪಿಗೆ ಮೊದಲೇ ಗೊತ್ತಿತ್ತು. ಹಾಸನದ ಬಿಜೆಪಿ ನಾಯಕ ದೇವರಾಜೇಗೌಡ ಮೊದಲೇ ಹೇಳಿದ್ರು, ಜೆಡಿಎಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ರು. ಎಲ್ಲ ಗೊತ್ತಿದ್ದು ಬಿಜೆಪಿ ಮೈತ್ರಿ ಮಾಡ್ಕೊಂಡಿದ್ರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ರಾಜ್ಯದ ರಾಜಕಾರಣ, ದೇಶದ ಒಂದು ರಾಜಕಾರಣ ಇರಬಹುದು, ಅಥವಾ ಇಡೀ ವಿಶ್ವನೇ ಇವತ್ತು ತಲೆ ತಗ್ಗಿಸುವಂಥ ಒಂದು ಘಟನೆ, ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಕೆಲಸ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿದೆ ಅಂತಂದರೆ ನಿಜವಾಗ್ಲೂ ನಮಗೆಲ್ಲ ಭಾಳಷ್ಟು ಖೇದ ಅನಿಸುತ್ತೆ. ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಟ್ಟಿರೋದು ನಾವಲ್ಲ, ಜೆಡಿಎಸ್ ಅಂತ ಮಾಜಿ ಶಾಸಕ ಸಿಟಿ ರವಿ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಮಾಜಿ ಶಾಸಕರು ಪತ್ರ ಬರೆದ ವಿಚಾರ ನಮಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ವೇದಿಕೆಯಲ್ಲಿ ಪತ್ರದ ಬಗ್ಗೆ ಚರ್ಚೆ ಆಗಿಲ್ಲ. ಟಿಕೆಟ್ ನೀಡುವ ಬಗ್ಗೆ ಜೆಡಿಎಸ್ನವರೇ ತೀರ್ಮಾನಿಸಿದ್ದು ಅಂತ ಹೇಳಿದ್ರು. ನಮ್ಮ ಪಾರ್ಟಿಯ ಕೋರ್ ಕಮಿಟಿಯಲ್ಲೂ ಕೂಡ ಅವರ ಪತ್ರದ ಕುರಿತಂತೆ ಎಲ್ಲೂ ಚರ್ಚೆ ಆಗಿಲ್ಲ. ಯಾರಿಗೆ ಪತ್ರ ಬರೆದಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ.
ನಮಗೆ ಆ ಥರದ್ದು ಯಾವುದೇ ಚರ್ಚೆ ನಮ್ಮ ಪಕ್ಷದ ವೇದಿಕೆಯಲ್ಲಿ ಆಗಿಲ್ಲ. ಮತ್ತು ಅವರಿಗೆ ಟಿಕೆಟ್ನ 2019 ಕೊಟ್ಟಿದ್ದಾರೆ. ಆಗ ಕಾಂಗ್ರೆಸ್ ಜನತಾದಳವನ್ನು ಬೆಂಬಲಿಸಿತ್ತು. ನಾವು ಜನತಾದಳದ ಜೊತೆಗೆ ಜನತಾದಳ NDA ಭಾಗ ಆಗಿದೆ. ಜನತಾದಳದ ಒಳಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು NDA ತೀರ್ಮಾನ ಮಾಡಿರೋದಲ್ಲ, ಅದು ಜನತಾದಳವೇ ತೀರ್ಮಾನ ಮಾಡಿರೋದು. ಅಶ್ಲೀಲ ವಿಡಿಯೋ ಬಹಿರಂಗವಾಗ್ತಿದ್ದಂತೆಯೇ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ. ಇದಕ್ಕೆ ಕಿಡಿಕಾರಿರುವ ಸಚಿವ ಸಂತೋಷ್ ಲಾಡ್, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕಾದ್ರೆ ಏರ್ಪೋರ್ಟ್ ಗಳನ್ನ ಮ್ಯಾನೇಜ್ ಮಾಡ್ತಿರೋರು ಯಾರು? ಪ್ರಜ್ವಲ್ ಬಂಧನಕ್ಕೆ ಬಿಜೆಪಿ ಯಾಕೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಬಾರದು ಅಂತ ಹೇಳಿದ್ರು. ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿ ಹೊರಗೆ ಹೋಗ್ಬೇಕಂದ್ರೆ ಏರ್ಪೋರ್ಟ್ ಯಾರು ಮ್ಯಾನೇಜ್ ಮಾಡ್ತಾರೆ? ರೆಡ್ ಕ್ರಾಸ್ ನೋಟಿಸ್ ಇಶ್ಯೂ ಮಾಡಿದ್ರೆ ಏನಾಗಿರೋದು? ಅಲ್ಲ, ಲೆಟ್ ಮಿ ಕಂಪ್ಲೀಟ್ ಸರ್. ಅಲ್ಲ ಸರ್, ಇದಕ್ಕೆ ಯಾಕೆ ಬಿಜೆಪಿ ಅವ್ರು ಮಾಡಬಾರ್ದು? ಅವೇರ್ನೆಸ್ ಇತ್ತಲ್ಲ. ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ಎಲ್ಲರೂ ಸಮಾನರು ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ವಿಡಿಯೋ ಪ್ರಕರಣದ ಬಗ್ಗೆ HDK ಮಾತನಾಡಿದ್ದಾರೆ. ಸರ್ಕಾರ SIT ರಚಿಸಿದೆ, ಕಾನೂನು ಪ್ರಕಾರ ಕ್ರಮ ಆಗಲಿದೆ ಅಂತ ಹೇಳಿದ್ರು. ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ, ಕಾನೂನಡಿಯಲ್ಲಿ ಎಲ್ಲರೂ ಕೂಡ ಸಮಾನರು. ಈಗಾಗಲೇ ಸರ್ಕಾರ ತನಿಖೆಯನ್ನು ಮಾಡುವಂಥದ್ದಕ್ಕೆ ರಚನೆಯನ್ನು ಮಾಡಿದೆ, SIT ರಚನೆ ಮಾಡಿದೆ. ಆ ದೃಷ್ಟಿಯಿಂದ ಆ ತೀರ್ಪು ಬಂದ ಮೇಲೆ ಅದು ಕಾನೂನು ರೀತಿಯಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ಸರ್ಕಾರ ಮಾಡೇ ಮಾಡ್ತೈತೆ. ಅಶ್ಲೀಲ ವಿಡಿಯೋ ಕೇಸ್ ಬಳಿಕ ಜೆಡಿಎಸ್ನಿಂದ ಪ್ರಜ್ವಲ್ ರೇವಣ್ಣರನ್ನ ಅಮಾನತು ಮಾಡಲು ಚಿಂತಿಸಿರುವುದಾಗಿ ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿದ್ರು. ಇನ್ನು ಕೆಲವರು ವಿಡಿಯೋಗಳನ್ನು ಫೇಕ್ ಅಂತಿರುವ ಬಗ್ಗೆ ಮಾತನಾಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ಡೀಪ್ ಫೇಕ್ ಬಗ್ಗೆ SIT ಪರಿಶೀಲಿಸುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲವನ್ನ ನೋಡೋಣ. ಪ್ರಜ್ವಲ್ ಅಮಾನತಿಗೆ ನಿರ್ಧಾರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅಶ್ಲೀಲ ವಿಡಿಯೋದ ಆರೋಪ ಹೊತ್ತಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರನ್ನ ಪಕ್ಷದಿಂದ ಅಮಾನತು ಮಾಡಲು ನಿರ್ಧರಿಸಿದ್ದೇವೆ ಎಂದು ಮಾಜಿ ಸಿಎಂ HD ಕುಮಾರಸ್ವಾಮಿ ಹೇಳಿದ್ದಾರೆ. ನಾಳೆ ಹುಬ್ಬಳ್ಳಿಯ ಕೋರ್ ಕಮಿಟಿಯಲ್ಲಿ ನಿರ್ಧಾರ ಮಾಡ್ತೀವಿ ಅಂತ HDK ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಕೋರ್ ಕಮಿಟಿ ಸಭೆಯಲ್ಲಿ ರೆಕಮೆಂಡ್ ಮಾಡಿ ಸಂಸತ್ ಸದಸ್ಯರಿಂದ ಡೆಲ್ಲಿಯಿಂದ ಮಾಡಬೇಕು. ಆ ದೃಷ್ಟಿಯಿಂದ ದೇವೇಗೌಡರಿಗೆ ನಾನೇ ಮನವಿ ಮಾಡಿದ್ದೆ. ಅವರು ಸಹ ಅವರಿಗೆ ವಿಷಯಗಳು ಗೊತ್ತಿಲ್ಲ, ನನಗೂ ಗೊತ್ತಿರಲಿಲ್ಲ. ಕೆಲವು ವಿಷಯಗಳು ಏನು ಬಂದಿದೆ ಅದರ ಮೇಲೆ ನಾವು ಸಸ್ಪೆಂಡ್ ಮಾಡತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥದ್ದು ನನ್ನದೇ ಆಗಿದೆ ತೀರ್ಮಾನ. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಅದೇ ರೀತಿ ನನಗೂ ಈ ಘಟನೆಗೂ ಯಾವುದೇ ಸಂಬಂಧ ಇಲ್ಲ ಎಂದು ಕೂಡ HDK ಹೇಳಿದ್ದಾರೆ. ನಾನು ನನ್ನ ತಂದೆ ಬಗ್ಗೆ ಸಂಶಯ ಪಡಬೇಡಿ ಅಂತಲೂ ಕೂಡ HDK ತಿಳಿಸಿದ್ದಾರೆ. ಮೋದಿ ಅವರಿಗೂ ಇದಕ್ಕೂ ಸಂಬಂಧ ಏನು? ನರೇಂದ್ರ ಮೋದಿ ಅವರಿಗೂ ಇದಕ್ಕೂ, ಬಿಜೆಪಿ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಏನು? ಇದನ್ನು ಅಲ್ಲಿಗೆ ಯಾಕೆ ತಾಳೆ ಹಾಕ್ತೀರಿ? ದೇವೇಗೌಡರಿಗೂ ಇದಕ್ಕೂ ಸಂಬಂಧ ಏನು? ಕುಮಾರಸ್ವಾಮಿಗೂ ಇದಕ್ಕೂ ಸಂಬಂಧ ಏನು? ಯಾರು ನಾನು ಮೊದಲೇ ನೆನ್ನೆನೇ ಹೇಳಿದ್ದೇನೆ, ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಲೇಬೇಕು. ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಮುನ್ನೆಲೆಗೆ ಬಂದ ಬೆನ್ನಲ್ಲೇ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ HD ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಲ್ಲಿ ಭೇಟಿಯಾಗಿ ದೇವೇಗೌಡರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ರೇವಣ್ಣ ಕೂಡ ಉಪಸ್ಥಿತರಿದ್ದರು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಬಿಜೆಪಿ ನಿಲುವೇನು ಅಂತ DCM DK ಶಿವಕುಮಾರ್ ಪ್ರಶ್ನಿಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಈ ಕೇಸ್ನಲ್ಲಿ ಅಶೋಕ್ ವಿಜೇಂದ್ರ ನುಣುಚಿಕೊಳ್ಳುವ ಕೆಲಸ ಮಾಡ್ತಿದ್ದಾರೆ ಅಂತ ಕಾಲೆಳೆದ್ರು. ನಂದು ಒಂದೇ ಪ್ರಶ್ನೆ ಅಷ್ಟೇ, ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ಬಿಜೆಪಿ? ಅಶೋಕ್ನ ನುಂಚ್ಕೊಳ್ಳೋದಲ್ಲ, ವಿಜೇಂದ್ರ ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟು ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರು ಕುಮಾರಸ್ವಾಮಿ ಏನು ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು ಅವ್ರ ಪಾರ್ಟಿದು ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ NDA? ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ BJP? ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡೀಪ್ ಫೇಕ್ ಎಂಬ ಮಾತುಗಳು ಕೇಳಿಬಂದಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ, ವಿಡಿಯೋಗಳು ಡೀಪ್ ಫೇಕ್ ಹೌದೋ ಇಲ್ವೋ ಎಂಬ ಬಗ್ಗೆ SIT ಪರಿಶೀಲಿಸುತ್ತೆ ಎಂದಿದ್ದಾರೆ. ಆಮೇಲೆ ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಎಷ್ಟು ಸತ್ಯ ಅಸತ್ಯತೆ ಇದೆ ಅಂತ. ಸೊ
ಅದು ಟೀಮ್ ವಿಲ್ ಡಿಸೈಡ್. SIT ಟೀಮ್ ಎಲ್ಲ ತಗೊಳ್ತಾರಲ್ಲ, ಫಾರಿನ್ ಸಿಕ್ ಲ್ಯಾಬಿಗೆ ಹೋಗುತ್ತೆ, ಎಲ್ಲದನ್ನು ಪರೀಕ್ಷೆ ಆಗುತ್ತೆ. ಸೊ ಅವರು ನ್ಯಾಯವನ್ನು ಖಂಡಿತ ಕೊಡ್ತಾರಲ್ಲ. ಪ್ರಜ್ವಲ್ ವಿಡಿಯೋ ರಿಲೀಸ್ ರಾದ್ದಾಂತದ ಬಳಿಕ ಇದೇ ಮೊದಲ ಬಾರಿಗೆ HD ರೇವಣ್ಣ ಮಾಧ್ಯಮಗಳ ಜೊತೆ ಮಾತನಾಡಿದ್ದು, ನಾನೆಲ್ಲೂ ಓಡಿ ಹೋಗಿಲ್ಲ ಅಂದ್ರು. ಇನ್ನು ಪ್ರಜ್ವಲ್ ರನ್ನ ಗಲ್ಲಿಗೇರಿಸುವಂತೆ ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಿವೆ. ಇದೆಲ್ಲವನ್ನ ನೋಡೋಣ ಆಕ್ರೋಶದ ಪ್ರಜ್ವಾಲೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹಾಸನದಲ್ಲಿ ಹಲ್ಚಲ್ ಎಬ್ಬಿಸಿರುವ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ HD ರೇವಣ್ಣ ಇದೇ ಮೊದಲ ಬಾರಿಗೆ ಪ್ರತಿಕ್ರಿಯಿಸಿದ್ದಾರೆ. ತಮ್ಮ ವಿರುದ್ಧ ಕೇಳಿಬಂದಿರುವ ಆರೋಪದ ಬಗ್ಗೆ ಮೌನ ಮುರಿದಿರುವ ರೇವಣ್ಣ, ನಾನೆಲ್ಲೂ ಓಡಿ ಹೋಗಿಲ್ಲ ಎಂದ ರೇವಣ್ಣ, ಕಾನೂನು ರೀತಿ ಎದುರಿಸುತ್ತೇವೆ, ತನಿಖೆ ನಡೆಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಿ ಎಂದು ರೇವಣ್ಣ ಹೇಳಿದ್ದಾರೆ. ಕಾನೂನು ರೀತಿ ಏನಿದೆ ಅದನ್ನು ಎದುರಿಸಕ್ಕೆ ಅವರು ಏನಿದೆ ಕಾನೂನು ರೀತಿ ಮಾಡಿ, ಯಾವುದೋ 4 ವರ್ಷ 5 ವರ್ಷದ್ದು ತಗೊಂಬಂದು ಕೇಸ್ ಹಾಕೋದಾದ್ರೆ ಯಾವ ಥರ ಐತೆ, ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡೋದು. ಪ್ರಕರಣ ಸದ್ದು ಮಾಡಿದ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ರೇವಣ್ಣ, ತನಿಖೆಗೆ ಕರೆದಾಗ ಪ್ರಜ್ವಲ್ ಬರ್ತಾನೆ ಅಂತ ಹೇಳಿದ್ದಾರೆ. ದೇವೇಗೌಡರ ಫ್ಯಾಮಿಲಿ ಮೇಲೆ ಷಡ್ಯಂತ್ರ ಮೊದಲೇನಲ್ಲ, 50 ವರ್ಷಗಳಿಂದ ತನಿಖೆಯನ್ನ ನಾವು ಎದುರಿಸುತ್ತಿದ್ದೇವೆ ಅಂತಲೂ ರೇವಣ್ಣ ಹೇಳಿದ್ದಾರೆ. ಸರ್, ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು, ಹೋಗಿದ್ದಾನೆ. ಇವರೇನು FIR ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ, SIT ಮಾಡ್ತಾರೆ ಅಂತ ಗೊತ್ತಿತ್ತ, ತನಿಖೆ ಕರೆದ ಬರುತ್ತಾನೆ. ಯಾವಾಗ ಅವರು ಈಗ ನೋಡ್ರಿ, ಯಾವಾಗ ಅವರು ಅದು ನಾನು ಇವತ್ತೇನು ಹೇಳಲ್ಲ. ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಪ್ರತಿಕ್ರಿಯಿಸಿದ್ದಾರೆ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಂತ್ರಸ್ತ ಮಹಿಳೆಯರು ಜಿಲ್ಲಾಡಳಿತವನ್ನ ಸಂಪರ್ಕ ಮಾಡಿಲ್ಲ. ಹೆಲ್ಪ್ಲೈನ್ ತೆರೆಯುವ ಬಗ್ಗೆ ಜಿಲ್ಲಾಡಳಿತ ಚಿಂತನೆ ನಡೆಸಲಾಗಿದೆ. ನೊಂದ ಮಹಿಳೆಯರು ಬಂದರೆ ಸೂಕ್ತ ರಕ್ಷಣೆ ನೀಡ್ತೇವೆ ಅಂತ ಸತ್ಯಭಾಮ ಹೇಳಿದ್ದಾರೆ. ಹೆಲ್ಪ್ಲೈನ್ಸು ಯಾರು ಅವರು ಫ್ರೀಯಾಗಿ ಬಂದು ನನ್ನ ಕಡೆ ವಿಚಾರನ ಹಂಚ್ಕೋಬೋದು, ಅಥವಾ ಅವ್ರಿಗೇನಾದರೂ ರಕ್ಷಣೆ ಅಂತಂದ್ಬಿಟ್ಟು ಬಂದರೆ ಅದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅವರು ಧೈರ್ಯವಾಗಿ ನಮ್ಮ ಕಡೆ ಬರಬೇಕು, ಬಂದು ಆ ವಿಚಾರಗಳನ್ನ ಹಂಚ್ಕೋಬೇಕು.